ವಿನೂತನವಾಗಿ ರಾಜ್ಯೋತ್ಸವವನ್ನು ಆಚರಿಸಿ ಸಂಭ್ರಮಿಸಿದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ. ಭಾರತ ಜನನಿಯ ಸಂಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡಿ, ಜಯ ವೀರ ಋಷಿಗಳ ಬೀಳೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಗದ ಚಂದದ ಒಂದಿನ ಗಣಿಯೇ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. 69ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಗರದ ಆಜಾದ್ ಪಾರ್ಕ್ ಸರ್ಕಲ್ನಲ್ಲಿ ಹಾಗೂ ಆಜಾದ್ ಪಾರ್ಕ್ನಲ್ಲಿರುವ ಕನ್ನಡ ಹಾಗೂ ತಮಿಳು ಸರ್ಕಾರಿ ಶಾಲೆಯಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ವಿನೂತನವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಅಗ್ನಿ ಸುಮಂತ್ ಮಾತನಾಡಿ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಜಯರಾಜ್ ನಾಯ್ಡು ಅವರ ಸಮಾಜಮುಖಿ ಚಿಂತನೆಗಳಿಂದ ಪ್ರಭಾವಿತರಾಗಿ ನಾವು ಕೂಡ ಇಂದು ಅವರಂತೆ ಕಷ್ಟದಲ್ಲಿರುವವರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡುವ ಚಿಂತನೆಯೊಂದಿಗೆ ಈ ಘಟಕವನ್ನು ಪ್ರಾರಂಭಿಸಿದ್ದು ತಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಎಂದು ಮಾತನಾಡಿದರು. ಇದಕ್ಕೆ ಸ್ಫೂರ್ತಿಯಾದಂಥ ರಾಜ್ಯಾಧ್ಯಕ್ಷರಾದ ಲಯನ್ ಜಯರಾಜ್ ನಾಯ್ಡು ಅವರ ನಮ್ಮ ಆಸರೆ ಫೌಂಡೇಶನ್ನಲ್ಲಿ 350ಕ್ಕೂ ಹೆಚ್ಚು ದೇವರ ಮಕ್ಕಳಿದ್ದು, ಅವರಂತೆ ನಾವು ಕೂಡ ಒಂದು ಪುಟ್ಟದಾಗಿ ಏನೋ ನಮಗೆ ಗೊತ್ತಿರೋ ಮಟ್ಟಿಗೆ ಹೊಸದಾಗಿ ಜನಗಳಲ್ಲೆಲ್ಲ ಇದೊಂದು ಹುರುಪು ಮೂಡಲಿ ಅಂತ ಕನ್ನಡದ ಬಗ್ಗೆ ಮತ್ತು ಇನ್ನೊಂದು 4 ಜನಕ್ಕೆ ಅನುಕೂಲ ಆಗೋ ರೀತಿಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಇದೇ ರೀತಿ ಕೊನೆವರೆಗೂ ಇರಬೇಕು. ಕನ್ನಡ ಅಂದರೆ ನಾವು ಆಡೋ ಭಾಷೆಯಲ್ಲಿ ಮಾತ್ರ ಅಲ್ಲ, ನಮ್ಮ ಉಸಿರಲ್ಲಿ ನಾವು ನೋಡೋದ್ರಲ್ಲಿ ಪ್ರತಿಯೊಂದರಲ್ಲೂ ಕನ್ನಡನ ಬಳಸಬೇಕು. ಕರ್ನಾಟಕ ಜಾನಪದ ಪರಿಷತ್ತು ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬಾಲಾಜಿಯವರು ಕನ್ನಡ ಧ್ವಜ ಹಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಭಾರತ ಜನನಿಯ ಸಂಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡಿ, ಜಯ ವೀರ ಋಷಿಗಳ ಬೀಳೆ. ಭೂದೇವಿಯ ಆಜಾದ್ ಪಾರ್ಕ್ ವೃತ್ತದಲ್ಲಿ ನಡೆದ ಕಾರ್ಯಕ್ರಮವನ್ನು ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಉದ್ಘಾಟಿಸಿ ಮಾತನಾಡಿದರು. ಭಾರತಾಂಬೆಯ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ ಎಂಬ ಘೋಷವಾಕ್ಯದೊಂದಿಗೆ ಈ ನಾಡ ಹಬ್ಬ ಅಂತಕ್ಕಂಥದ್ದು ನವೆಂಬರ್ ತಿಂಗಳಲ್ಲಿ ಮಾತ್ರ ನಡೀಬಾರದು. ಇದು ಪ್ರತಿ ಮನೆಗಳಲ್ಲೂ ಮನಗಳಲ್ಲೂ ಅಚ್ಚಳಿಯದೆ ಉಳಿತಕ್ಕಂಥ ಕೆಲಸ ಆಗಬೇಕು. ಯಾಕಂದ್ರೆ ನಮ್ಮ ನಾಡು ನುಡಿನ ಉಳಿಸ್ತಕ್ಕಂಥ ಕೆಲಸನ ಒಂದು ಕನ್ನಡ ಸೇನೆ ಕನ್ನಡ ರಕ್ಷಣಾ ವೇದಿಕೆಯನ್ನ ಹೆಸರಿನಲ್ಲಿ ನಾವು ಗುರುತಿಸ್ಕೊಂಡು ಉಳಿಸಿ ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದು ವಿಷಾದನೀಯ. ಯಾಕಂದ್ರೆ ನಾವು ಈ ತಾಯಿ ಭುವನೇಶ್ವರಿಯ ಹೆಮ್ಮೆಯ ಮಕ್ಕಳು ಅಂತ ಹೇಳ್ತಾ ಇದೀವಿ. ತಾಯಿ ಭಾರತಾಂಬೆಯ ಹೆಮ್ಮೆಯ ಮಗಳು ಕನ್ನಡಾಂಬೆ ಅಂತಕ್ಕಂಥದ್ದು ತಮ್ಗೆಲ್ಲರಿಗೂ ಗೊತ್ತಿದೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಯಾಜ್ ರವರು ಮಾತನಾಡಿ, ಅನೇಕ ಸಂಘಟನೆಗಳು ಈ ವರ್ಷ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು, ಕನ್ನಡದ ಮೇಲಿನ ಅಭಿಮಾನ ಎಂದೆಂದಿಗೂ ಹೀಗೆ ಇರಲಿ ಎಂದು ಮಾತನಾಡಿದರು. ಒಂದು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಿರೋದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತುಂಬಾ ಒಂದು ಖುಷಿಯ ವಿಚಾರ. ನಿಮ್ಗೆಲ್ಲರಿಗೂ ನನ್ನ ವತಿಯಿಂದ ಮತ್ತೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಒಂದು ಈ ಅಭಿಮಾನ ಒಂದು ತುಂಬಾ ಖುಷಿಯ ವಿಚಾರ. ತುಂಬಾ ಯುವಕರಿದ್ರ ಒಂದು ಕನ್ನಡ ಪ್ರೀತಿ ಮತ್ತೆ ಅಭಿಮಾನದೊಂದಿಗೆ ಈ ಒಂದು ಕಾರ್ಯಕ್ರಮಗಳು ಮಾಡ್ತಿರೋದು ತುಂಬಾ ಒಂದು ಖುಷಿಯ ವಿಚಾರ. ಈ ವರ್ಷ ತುಂಬಾ ಸಂಘಟನೆಗಳು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ನೀವು ಹುಮ್ಮಸ್ಸಾಗಿ ಸುಮಂತ್ ಅವ್ರ ಜೊತೆ ಸೇರ್ಕೊಂಡು ಒಂದು ಬ್ಲಡ್ ಕ್ಯಾಂಪ್ ಮತ್ತೆ ಒಂದು ಪ್ಯಾಕೇಜ್ ವಿತರಣೆ ಮಾಡ್ತಿರೋದು ಒಂದು ತುಂಬಾ ಒಂದು ಆಸಕ್ತಿ ಇರೋ ಒಂದು ವಿಚಾರ. ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಮಾಜಿ ಯೋಧ ಪ್ರಕಾಶ್ ಹಾಗೂ ಶ್ರೀಕೃಷ್ಣ ಆಂಬ್ಯುಲೆನ್ಸ್ನ ಪುನೀತ್ ರವರನ್ನು ಸನ್ಮಾನಿಸಲಾಯಿತು. ಎದೆ ತಟ್ಟಿ ಹೇಳ್ಬೇಕು, ಯಾವತ್ತಿದ್ರು ನಾನು ಭಾರತೀಯನಂತ. ಹಾಗೇನೆ ಎದೆ ತಟ್ಟಿ ಹೇಳ್ಬೇಕು, ನಾನು ಕನ್ನಡಿಗ ಅಂತ. ಸಾವಿರಾರು ಭಾಷೆ
ನ್ಯಾಲಿಗೆ ಮೇಲಿರಲಿ, ಹೃದಯದಲ್ಲಿ ಮಾತ್ರ ಕನ್ನಡ ಭಾಷೆ ಇರಲಿ. ಈ ಒಂದು ಸಮಾರಂಭಕ್ಕೆ, ಈ ಒಂದು ಕನ್ನಡಕ್ಕಾಗಿ ಅದೆಷ್ಟೋ ಕವಿಗಳು, ಅದೆಷ್ಟೋ ಕವನಗಳನ್ನ, ಕಥೆಗಳನ್ನ ಬರೆದಿದ್ದಾರೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರು ರಕ್ತದಾನ ಮಾಡುವ ಮೂಲಕ ಕನ್ನಡ ನಾಡು ನುಡಿ ಜಲಕ್ಕಾಗಿ ನಾವು ರಕ್ತ ಹರಿಸಲು ಸಿದ್ಧರಿದ್ದೇವೆ ಎಂಬ ಸಂದೇಶ ರವಾನಿಸಿದರು. ಹಿರಿಯ ಆಟೋ ಚಾಲಕರಿಗೆ ಹಾಗೂ ವಿಶೇಷ ಚೇತನರಿಗೆ ತಿಂಗಳ ದಿನಸಿ ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿಶೇಷ ಏನಂದ್ರೆ, ಇವತ್ತು ವಿಶೇಷ ಚೇತನರು ಹಾಗೂ ಹಿರಿಯ ಆಟೋ ಚಾಲಕರು ಇವ್ರಿಗೆ ನಮ್ಮ ಕರವೇ ವತಿಯಿಂದ ಒಂದು ಪುಟ್ಟದೊಂದು ಸಹಾಯ ಹಮ್ಮಿಕೊಂಡಿದ್ವಿ. ಆ ಸಹಾಯದ ಮುಖಾಂತರ ನಾಲ್ಕು ಜನಕ್ಕೆ ತಿಳಿಸಿದ್ದೇನೆಂದ್ರೆ, ಬರೀ ನಮ್ಮ ಕರವೇ ಸಂಘಟನೆ ಮಾತ್ರ ಬೇಕು ಅಂತ ಅಲ್ಲ, ಸಹಾಯ ಮಾಡೋಕ್ಕೆ. ಸಹಾಯ ಮಾಡೋ ಮನಸ್ಸಿದ್ರೆ ಯಾರು ಬೇಕಾದರೂ ಮಾಡ್ಬೋದು, ಆಯ್ತಾ. ನಾವು ಮಾಡೋದು ವ್ಯರ್ಥ ಆಗಬಾರ್ದು, ಏನೇ ಮಾಡಿದ್ರು ಅದು 4 ಜನಕ್ಕೆ ಅನುಕೂಲ ಆಗೋ ರೀತಿ ಇರಬೇಕು. ಕಾರ್ಯಕ್ರಮ ಆಗಲಿ ಇಲ್ಲ ಇನ್ನೊಂದಾಗಲಿ 4 ಜನಕ್ಕೆ ಅನುಕೂಲ ಆಗಬೇಕು. ಕನ್ನಡ ಅಂದರೆ ಬರೀ ನವೆಂಬರಲ್ಲೇ ಮಾಡೋದಾಗಬಾರ್ದು, ಪ್ರತಿ ವರ್ಷವೂ ಮಾಡೋದಾಗಬೇಕು. ಪ್ರತಿ ದಿನನೂ ನಾವು ಕನ್ನಡನ ಬೆಳೆಸ್ತಾನೆ ಹೋಗಬೇಕು. ಪ್ರತಿ ಒಂದರಲ್ಲೂ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ನಾವು ಆಡೋ ಭಾಷೆಯಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಕನ್ನಡ ಇರಬೇಕು. ಹಾಗೆ ಕನ್ನಡ ಭಾಷೆನ ಬೆಳೆಸೋದ್ರ ಜೊತೆಗೆ ನಾವು ಈ ಸಂಘ ಮಾಡ್ಕೊಂಡಿರೋದು 4 ಜನಕ್ಕೆ ಸಹಾಯ ಆಗೋ ರೀತಿ ಆಗಬೇಕು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಒಂದು ದಿವಸ ಆಜಾದ್ ಪಾರ್ಕ್ ಸರ್ಕಲ್ನಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿರ್ತೇವೆ. ಇವತ್ತು ನಮ್ಮ ಪದಾಧಿಕಾರಿಗಳೇ ಸರಿಸುಮಾರು 30ರಿಂದ 40 ಜನ ರಕ್ತದಾನವನ್ನು ಮಾಡಿರ್ತಾರೆ. ಸರ್ಕಾರಿ ಆಸ್ಪತ್ರೆಯ ಅವರೊಟ್ಟಿಗೆ ಸೇರಿಕೊಂಡು ಆ ರಕ್ತದಾನ ಕೇಂದ್ರದಲ್ಲಿ ಒಂದು ರಕ್ತದಾನ ಮಾಡಿರ್ತಾರೆ. ನಮ್ಮ ರಾಜ್ಯಾಧ್ಯಕ್ಷರಿಂದ ಸ್ಫೂರ್ತಿಗೊಂಡು ವಿಕಲಚೇತನರು ಹಾಗೂ ಹಿರಿಯ ಆಟೋ ಚಾಲಕರಿಗೆ ನಮ್ಮ ಕಡೆಯಿಂದ ಒಂದು ಕಿರು ಕಾಣಿಕೆ, ಅಂದ್ರೆ ಒಂದು 3 ತಿಂಗಳಿಗೆ ಆಗುವಷ್ಟು ರೇಷನ್ನ ಇವತ್ತು ನಾವು ಕಾಣಿಕೆಯ ರೂಪದಲ್ಲಿ ಅಂದ್ರೆ ಸಹಾಯದ ರೂಪದಲ್ಲಿ ಕೊಟ್ಟಿರ್ತೀವಿ. ಕನ್ನಡಾಂಬೆಗೆ, ಕರ್ನಾಟಕ ಮಾತೆಗೆ, ಕನ್ನಡಾಂಬೆಗೆ, ಸಿರಿಗನ್ನಡಂ, ಸಿರಿಗನ್ನಡಂ, ಸಿರಿಗನ್ನಡಂ. ಕಾರ್ಯಕ್ರಮದಲ್ಲಿ ಆಶ್ರಯ ಸಮಿತಿ ಅಧ್ಯಕ್ಷರಾದ ಎನ್.ಕೆ. ಮಧು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಚ್ಚಿದಾನಂದ ನಾಡಿಗ್, ಜಿಲ್ಲಾ ಆಟೋ ಘಟಕದ ಅಧ್ಯಕ್ಷರಾದ ಸುನಿಲ್, ಜಿಲ್ಲಾ ಕಾರ್ಯದರ್ಶಿ ಭರತ್, ನಗರ ಅಧ್ಯಕ್ಷರಾದ ಮನೀಶ್, ನಗರ ಯುವ ಘಟಕ ಅಧ್ಯಕ್ಷರಾದ ಸುಹಾಸ್ ಭಾಗಿಯಾಗಿದ್ದರು.